ನಮಸ್ಕಾರ ಕರ್ನಾಟಕ, ಮತ್ತೊಂದು ಪುಟಾಣಿ ವ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಕಾಲೇಜ್ಗೆ ಹೋಗುವ ಅಂತ ಹೊರಟೆ. 9 ಗಂಟೆ ಇರೋ ಕ್ಲಾಸ್ಗೆ 8:37ಕ್ಕೆ ಮನೆ ಬಿಟ್ಟಿದ್ದೀನಿ. ಸೊ ಕ್ಲಾಸ್ಗೆ ಹೋದೆ, ಯಾರು ಅಷ್ಟು ಜನ ಬಂದಿರಲಿಲ್ಲ ಅಂದ್ಬಿಟ್ಟು ಅಸೈನ್ಮೆಂಟ್ ಆದರೂ ಬರೆಯೋಣ ಅಂತ ಬರೀತಿದ್ದೀನಿ. ಎಷ್ಟೇ ಅಸೈನ್ಮೆಂಟ್ ಎಷ್ಟೇ ಸ್ಟ್ರೆಸ್ ಇದ್ದರೂ ಮನೇಲೇ ಬರೆಯಲ್ಲ. ಕಾಲೇಜಿಗೆ ಹೋದ್ಮೇಲೆ ಬರೆಯೋದು. ಇಂಜಿನಿಯರಿಂಗ್ ಲೈಫಲ್ಲಿ ಹಂಗೆ ಮಾಡೋದು ನಾವು. ಸ್ಟಾರ್ಟಿಂಗ್ 2 ತಿಂಗಳು ಫುಲ್ ಜಾಲಿ ಅಂತ ಮಾಡಿಬಿಡ್ತೀವಿ. ಇನ್ನೊಂದು 10 ದಿನ ಐತೆ ಅಂದಾಗ ಫುಲ್ ಅಸೈನ್ಮೆಂಟು ಎಲ್ಲ ಕೊಡ್ತಾರೆ. ಚೆನ್ನಾಗಿ ಬರ್ಸ್ಕೊಂಡು ತಲೆ ಎಲ್ಲ ಖರಾಬ್ ಮಾಡ್ಕೊತೀವಿ. ಸೊ ನಾವು ಚಿಕ್ಕ ಹುಡುಗರಿಂದ ಓದಿರೋದು ಬಂದ್ಬಿಟ್ಟು ಬ್ಲ್ಯಾಕ್ ಬೋರ್ಡಲ್ಲಿ. ಇಲ್ಲಿ ನಮ್ಮ ಕಾಲೇಜಲ್ಲಿ ವೈಟ್ ಬೋರ್ಡು ಬ್ಲ್ಯಾಕ್ ಪೆನಲ್ಲಿ ಬರೀತಿದ್ರು. ಸೊ ಬ್ರೇಕ್ ಟೈಮಲ್ಲಿ ಹೋಗ್ಬಿಟ್ಟು ಕಲರ್ ಚೇಂಜ್ ಮಾಡಿ ಬಂದ್ಬಿಟ್ಟೆ. ಸೊ ಮನೆಗೆ ಬರೋ ಟೈಮಲ್ಲಿ ಮಳೆ ಬರ್ತಿತ್ತು. ಆರಾಮಾಗಿ ಬಂದೆ. ಮನೆಗೆ ಬಂದ್ಬಿಟ್ಟು ಸ್ವಲ್ಪ ವೆದರ್ ಸಕ್ಕತ್ತಾಗಿತ್ತು, ಮಳೆ ಬಂದು ನಿಂತಿರೋದು. ಸೊ ಮೈಂಡೆಲ್ಲ ರಿಲೀಫ್ ಮಾಡ್ಕೊಂಬರೋ ಅಂತ ಮೇಲೋದೆ. ಸೊ ರೈತಂಗೆ ಮಳೆ ಬಂದರೂ ಕಷ್ಟ ಜಾಸ್ತಿ, ಮಳೆ ಬಂದಿಲ್ಲ ಅಂದ್ರೂ ಕಷ್ಟ. ನೋಡಿ, ಮಳೆ ಬಂದಿರೋದಕ್ಕೆ ಒಳ್ಳೆ ಪಾಟಲೆಲ್ಲ ಒಳ್ಳೆ ಚಿಗುರಿದ ಗಿಡ. ಸೊ ನನಗೆ ಈ ಥರ ಮೆಟ್ಲು ಮೇಲೆ ಹಿಂಗೆ ಮಳೆ ಬಂದೋದ್ಮೇಲೆ ಕುತ್ಕೊಳ್ಳೋದು ಅಂದರೆ ಭಾರಿ ಇಷ್ಟ. ಸನ್ಸೆಟ್ ಬೇರೆ ಆಗ್ತಿರ್ತದೆ ನೋಡೋಕ್ಕೆ. ಓಕೆ, ನಿಮ್ಮ